ದಾಳಿಂಬೆ ಹಣ್ಣಿನಲ್ಲಿ ಸಾಕಷ್ಟು ಔಷಧೀಯ ಗುಣ ಇದೆ. ಇದು ರಕ್ತದ ಕೊರತೆ, ಕೊಲೆಸ್ಟ್ರಾಲ್ ತೊಂದರೆ, ಹಾಗೆ ಸ್ಕಿನ್ ವೈಟ್ನಿಂಗ್, ಕೂದಲಿನ ಆರೋಗ್ಯ, ಯಾವುದೇ ರೀತಿಯ ಹೊಟ್ಟೆಯಲ್ಲಿ ಕಾಣಿಸುವ ಇನ್ಫೆಕ್ಷನ್ಗಳನ್ನು ಸರಿಪಡಿಸುತ್ತದೆ. ಇನ್ನು ಹಲವಾರು ಔಷಧೀಯ ಗುಣ ಈ ದಾಳಿಂಬೆ ಹಣ್ಣಿನಲ್ಲಿದೆ. ಇನ್ನು ದಾಳಿಂಬೆ ಹಣ್ಣು ಅಷ್ಟೇ ಅಲ್ಲ, ದಾಳಿಂಬೆ ಸಿಪ್ಪೆಯಲ್ಲೂ ಹೇರಳವಾದ ಔಷಧೀಯ ಗುಣವಿದೆ. ಸಿಪ್ಪೆಯನ್ನು ನಾವು ಎಸೆಯುವ ಬದಲು ನಾನು ಹೇಳಿದ ರೀತಿಯಲ್ಲಿ ಉಪಯೋಗಿಸಿ ಪೂರ್ತಿ ಹಣ್ಣಿನ ಲಾಭವನ್ನು ಪಡೆಯಿರಿ. ಇವತ್ತು ನಾನು ದಾಳಿಂಬೆ ಸಿಪ್ಪೆಯಿಂದ ಒಂದು ಟೀಯನ್ನು ತಯಾರಿಸುವುದನ್ನು ತಿಳಿಸುತ್ತೇನೆ. ಈ ಟೀ ತಯಾರಿಸುವ ವಿಧಾನ ತಿಳಿಯುವ ಮೊದಲು ಯಾವೆಲ್ಲ ಸಮಸ್ಯೆಗೆ ಹೇಗೆಲ್ಲ ಈ ಟೀಯನ್ನು ಬಳಸಬಹುದು ಎಂದು ಮೊದಲು ತಿಳಿದುಕೊಳ್ಳೋಣ. ಈ ಟೀ ಕುಡಿಯೋದ್ರಿಂದ ದೇಹದ ತೂಕ ಬೇಗನೆ ಇಳಿಸಬಹುದು. ವೆಯ್ಟ್ ಲಾಸ್ಗೆ ಈ ಟೀ ತುಂಬಾ ಉಪಯೋಗಕಾರಿ. ಅಷ್ಟೇ ಅಲ್ಲ, ಲೂಸ್ ಮೋಷನ್ ಶುರುವಾದಾಗ ಈ ಟೀ ಕುಡಿದರೆ ಬೇಗನೆ ನಿಲ್ಲುತ್ತದೆ. ಇದನ್ನು ಮಕ್ಕಳಿಗೂ ಕೂಡ ಕೊಡಬಹುದು. ಗಂಟಲ ಕೆರೆತ ಕಂಡು ಬಂದರೆ ಈ ಟೀಯನ್ನು ಕುಡಿಯುವುದರಿಂದ ಬೇಗನೆ ಆರಾಮ ಸಿಗುತ್ತದೆ. ವಿಟಮಿನ್ ಸಿ ಜಾಸ್ತಿ ಆಗಿರುವುದರಿಂದ ನೀವೇನಾದರೂ ಬೆಳ್ಳಗಾಗಬೇಕಾದಲ್ಲಿ ಈ ಟೀಯನ್ನು ಕುಡಿದರೆ ಸ್ಕಿನ್ ವೈಟ್ನಿಂಗಿಗೂ ತುಂಬಾ ಸಹಾಯಕಾರಿ. ಹಲ್ಲು ನೋವಿನ ಸಮಸ್ಯೆ ಅಥವಾ ಉಸಿರಿನಲ್ಲಿ ದುರ್ಗಂಧ ಬಂದರೆ ಈ ಸಿಪ್ಪೆಯಿಂದ ತಯಾರಿಸಿದ ಟೀಯಿಂದ ಬಾಯಿ ಮುಕ್ಕಳಿಸಿದರೆ ಅದು ಕೂಡ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ಇನ್ನೂ ಹಲವಾರು ರೀತಿಯಲ್ಲಿ ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯ ಟೀಯನ್ನು ಬಳಸಬಹುದು. ಇನ್ನು ಈ ಟೀಯನ್ನು ತಯಾರಿಸಲು ದಾಳಿಂಬೆ ಹಣ್ಣಿನ ಹಸಿ ಸಿಪ್ಪೆಯನ್ನು ಬಳಸಬಹುದು ಅಥವಾ ಸಿಪ್ಪೆಯನ್ನು ಒಣಗಿಸಿ ಬಳಸಬಹುದು. ಬನ್ನಿ ಈ ಟೀಯನ್ನು ತಯಾರಿಸುವ ವಿಧಾನನ ನೋಡ್ಕೊಂಡು ಬರೋಣ. ಒಂದು ಪಾತ್ರೆಗೆ 1 ಲೋಟ ನೀರನ್ನು ಹಾಕಿ ಅದಕ್ಕೆ 2 ತುಂಡು ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಆಮೇಲೆ ಇದನ್ನು ತಣ್ಣಗಾಗಲು ಬಿಡಿ. ಉಗುರು ಬೆಚ್ಚ ಇರಬೇಕಾದ್ರೆ ಇದನ್ನು ಶೋಧಿಸಿ ಕುಡಿಯಿರಿ. ಇದನ್ನು ವೆಯ್ಟ್ ಲಾಸ್ಗೆ ಬರೀ ಹೊಟ್ಟೆಗೆ ಕುಡಿಯಿರಿ. ಇನ್ನು ಸ್ಕಿನ್ ವೈಟ್ನಿಂಗಿಗೆ ಬ್ರೇಕ್ಫಾಸ್ಟ್ ಆದ ಮೇಲೆ ಕುಡಿಯಿರಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು, ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.